ಮುಖ್ಯ ಅತಿಥಿಗಳು ಡಾಕ್ಟರ್ ಸಿ.ಕೆ. ಮೌಲಾ ಶರೀಫ್ ಸರ್ ಅವರು ಕಾರ್ಯಕ್ರಮಕ್ಕೆ ಆಗಮಿಸಿರುತ್ತಾರೆ. ಬೇರೆ ಅತಿಥಿಗಳು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಸಾರ್ವಜನಿಕರು ಕೂಡ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಬೇಕಾಗಿ ವಿನಂತಿ. ಎಲ್ಲಿದ್ರು ವೇದಿಕೆ ಮೇಲೆ ಬರಬೇಕು. ಸೊ ಚೇಳೂರ್ ಫಾತಿಮಾ ಅವರು ವೇದಿಕೆಗೆ ಬರಬೇಕು. ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಸಿ.ಕೆ. ಮೌಲಾ ಶರೀಫ್ ಅವರು ಆಗಮಿಸಿದ್ದಾರೆ. ಅದೇ ರೀತಿ ಕೃಷ್ಣಮೂರ್ತಿ ಅಣ್ಣನವರು ಆಗಮಿಸಿದ್ದಾರೆ. ಅದೇ ರೀತಿ ನಮ್ಮ ಸಿ.ಕೆ. ಮೊಹಮ್ಮದ್ ಶರೀಫ್ ರವರು ಆಗಮಿಸಿದ್ದಾರೆ. ಅದೇ ರೀತಿ ಜೋಳ್ಪಳ್ಳಿ ಗ್ರಾಮ ಪಂಚಾಯತಿಯ ಎಕ್ಸ್ ಪ್ರೆಸಿಡೆಂಟ್ ಮತ್ತು ಮೆಂಬರ್ ಪ್ರಶಾಂತ್ ಅಣ್ಣನವರು ಆಗಮಿಸಿದ್ದಾರೆ. ಅದೇ ರೀತಿ ನಮ್ಮ ಮಾಜಿ ಸದಸ್ಯರು ಗ್ರಾಮ ಪಂಚಾಯತಿಯ ನಾರಾಯಣ ಅಣ್ಣವರು ಆಗಮಿಸಿದ್ದಾರೆ. ಅದೇ ರೀತಿ ಈರಪ್ಪಣ್ಣ ಅವರು ಕೂಡ ವೇದಿಕೆಯನ್ನು ಹಾಸರಾಗಬೇಕು ಕೇಳ್ಕೊಳ್ತಾ ಇದ್ದೀವಿ. ಮುನ್ರಾಜಣ್ಣ, ದಸ್ತಗೀರಣ್ಣನವರು ವೇದಿಕೆಯನ್ನು ಹಾಸರಾಗಬೇಕು. ವರಹಮತುಲ್ಲಾಹಿ ವಬರಕಾತು. ಮೊಟ್ಟ ಮೊದಲ ಬಾರಿಗೆ ಜೋಳ್ಪಾಳ್ಯದಲ್ಲಿ ಖವಾಲಿ ಕಾರ್ಯಕ್ರಮ ಟಿಪ್ಪು ಟ್ರಾವೆಲ್ ಬಾಯ್ಸ್ ವತಿಯಿಂದ ಮೊಟ್ಟ ಮೊದಲ ಬಾರಿಗೆ ಬಾಗೇಪಲ್ಲಿ ತಾಲೂಕು ಚಿಕ್ಕಬಳ್ಳಾಪುರ ಜಿಲ್ಲೆಯ ಜೋಳ್ಪಾಳ್ಯದಲ್ಲಿ ಈ ಕಾರ್ಯಕ್ರಮವನ್ನ ಆಯೋಜಿಸಿದ್ದಾರೆ. ಈ ಕಾರ್ಯಕ್ರಮವನ್ನ ನಾವು ಅಚ್ಚುಕಟ್ಟಾಗಿ ಕರ್ನಾಟಕ ರಾಜ್ಯದ ನಾಡಗೀತೆಯ ಮೂಲಕ ಶೋವನ್ನು ಮಾಡ್ತಾ ಇದ್ದೀವಿ. ಸೊ ನಾಡಗೀತೆಯನ್ನ ಈಗ ಪ್ರಸಾರ ಮಾಡಲಾಗುವುದು. ಎಲ್ಲಾ ವ್ಯಕ್ತಿಗಳು ಕೂಡ ಎದ್ದು ನಿಂತು ಕುತ್ಕೊಂಡಿರೋರು ಇಲ್ಲಿ ಸ್ಟೇಜ್ ಮೇಲೆ ಯಾರಿದ್ದೀರಿ ನೀವು ಆರ್ಟಿಸ್ಟ್ಗಳು, ನೀವು ಹಾಗೆ ಇರಬೇಕು. ಬೇರೆ ಎಲ್ಲಾ ವ್ಯಕ್ತಿಗಳು ಕೂಡ ಹಿಂದೆ ಇರುವಂತಹ ಗಣ್ಯರು ಸಹಿತ నాడగీతేన్న గౌరవ తోర్చబేకాగి వినంతి. సో ఇప్పుడు మన కర్ణాటక రాజ్యం నాడగీతేని కువెంపు రాసిండే నాడగీతేని ప్రసారం చేస్తాము. కూర్చుండే వాళ్ళంతా లేచి నిలబడుకోవాలా. నాడగీతే 2 నిమిషాలు 26 సెకండ్లు ఉంటుంది. 2 నిమిషాలు 26 సెకండ్లు కూడా మీరు నిలబడుకోనే ఉండాలా. చేతులు కాళ్ళు అల్లాడించకూడదు, నీట్ గా నిలబడాలా. అందరూ లేచి నిలబడుకోండి प्लीज. अंदर लेच निपक सब हजरात उठ के बैठिए. स्टेट का नाटगीत प्रसार किया जाएगा. स्वागत.
థ్యాంక్ యూ ఇంత కూర్చోవచ్చు. ಇದೀಗ ಕಾರ್ಯಕ್ರಮದ ಮುಂದಿನ ಘಟ್ಟ ಅತಿಥಿಗಳ ಸ್ವಾಗತ ಕಾರ್ಯಕ್ರಮ, ವೆಲ್ಕಮ್ ಸ್ಪೀಚ್. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಕೆಲವರು ಇವರನ್ನ ಅಣ್ಣ ಅಂತ ಕರೀತಾರೆ, ಕೆಲವರು ಬಾಸ್ ಅಂತ ಕರೀತಾರೆ. ಇವರು ಕರ್ನಾಟಕ ರಾಜ್ಯದ ಎಲ್ಲ ಪ್ರಮುಖ ಟಿವಿ ಚಾನೆಲ್ಗಳ ಪ್ಯಾನಲಿಸ್ಟ್ ಆಗಿರ್ತಾರೆ ಹಾಗೂ ಭಾರತದ ಸರ್ವೋಚ್ಚ ನ್ಯಾಯಾಲಯ ಅತ್ಯಂತ ಉನ್ನತ ನ್ಯಾಯಾಲಯದ ಅಡ್ವೊಕೇಟ್ ಆಗಿರ್ತಾರೆ. ಅದೇ ರೀತಿ ಬಿಸ್ನೆಸ್ ಅಲ್ಲೂ ಕೂಡ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಯ ಮಾಲೀಕರಾಗಿರ್ತಾರೆ. ಅದೇ ರೀತಿ ಗೌರ್ಮೆಂಟ್ ಆಫ್ ಇಂಡಿಯಾ ಭಾರತ ಸರ್ಕಾರದ BSNL ನ ಮೆಂಬರ್ ಆಗಿರ್ತಾರೆ. ಅದೇ ರೀತಿ ಜೂಳ್ಪಾಳ್ಯದ ಪ್ರೀತಿಯ ನಮ್ಮ ಜನರೆಲ್ಲ ಇವರನ್ನ ಮೌಲಾ ಶರೀಫ್ ಅಂತ ಕರೀತಾರೆ. ಸೊ ಮೌಲಾ ಶರೀಫ್ ಅಣ್ಣನವರು ಈ ಕಾರ್ಯಕ್ರಮಕ್ಕೆ ಆಗಮಿಸುತ್ತಾರೆ. ಜೋರಾಗಿ ಚಪ್ಪಾಳೆ ಮೂಲಕ ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಕಾರ್ಯಕ್ರಮಕ್ಕೆ ಅವರು ಸಹೋದರರು ಜೂಳ್ಪಾಳ್ಯ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಹಾಗೂ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಯ ಮ್ಯಾನೇಜಿಂಗ್ ಡೈರೆಕ್ಟರ್ CK ಮೊಹಮ್ಮದ್ ಶರೀಫ್ ಅಣ್ಣನವರು ಬಂದಿರ್ತಾರೆ. ಅವ್ರಿಗೂ ಕೂಡ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಅದೇ ರೀತಿ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಕೃಷ್ಣಮೂರ್ತಿ ಅಣ್ಣನವರು ಬಂದಿರ್ತಾರೆ. ಅವ್ರಿಗೂ ಕೂಡ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಅದೇ ರೀತಿ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಪ್ರಸ್ತುತ ಹಾಲಿ ಗ್ರಾಮ ಪಂಚಾಯಿತಿಯ ಸದಸ್ಯರು ಆದಂತಹ ಪ್ರಶಾಂತ್ ಅಣ್ಣನವರು ಆಗಮಿಸಿರ್ತಾರೆ. ಅವ್ರಿಗೂ ಕೂಡ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಅದೇ ರೀತಿ ಗ್ರಾಮ ಪಂಚಾಯಿತಿಯ ಇನ್ನೊಬ್ಬ ಸದಸ್ಯರು ವೆಂಕಟರಮಣ ಈರಪ್ಪಣ್ಣನವರು ಆಗಮಿಸಿರ್ತಾರೆ. ಅವ್ರಿಗೂ ಕೂಡ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಅದೇ ರೀತಿ ಕಾರ್ಯಕ್ರಮಕ್ಕೆ ಗ್ರಾಮ ಪಂಚಾಯಿತಿಯ ಮಾಜಿ ಸದಸ್ಯರು ನಾರಾಯಣನವರು ಆಗಮಿಸಿರ್ತಾರೆ. ಅವ್ರಿಗೂ ಕೂಡ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಅದೇ ರೀತಿ ಕಾರ್ಯಕ್ರಮದ ವೇದಿಕೆಯಲ್ಲಿ ಮುನ್ರಾಜನ್ ಅವರು ಆಗಮಿಸಿರ್ತಾರೆ. ಅವ್ರಿಗೂ ಕೂಡ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಅದೇ ರೀತಿ ಕಾರ್ಯಕ್ರಮಕ್ಕೆ ಶಿಲ್ಘಟ್ಟದ ಟಿಪ್ಪು ಮೌಲಾನವರು ಆಗಮಿಸಿರ್ತಾರೆ. ಅವ್ರಿಗೂ ಕೂಡ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಚಳ್ಳೂರು ಫಾತಿಮಾ ಅಕ್ಕಾರ್ ಅವರು ಆಗಮಿಸಿರ್ತಾರೆ. ಅವ್ರಿಗೂ ಕೂಡ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ನೆಟ್ಕುಂಟಪಲ್ಲಿ ವಲಿ ಸಾವಣ್ಣನವರು ಬಂದಿರ್ತಾರೆ. ಅವ್ರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಅದೇ ರೀತಿ ಕಾರ್ಯಕ್ರಮಕ್ಕೆ ಸುಮಾರು ಕಾರ್ಯಕ್ರಮದ ಮುಖ್ಯ ರೂವಾರಿಗಳು 10 ದಿನಗಳಿಂದ ನಿರಂತರ ಈ ಕಾರ್ಯಕ್ರಮ ಆಯೋಜಿಸಬೇಕೆಂದು ಪರಿಶ್ರಮ ಪಟ್ಟ ನಮ್ಮ ಜೂಳ್ಪಾಳ್ಯದ ಟಿಪ್ಪು ಟ್ರಾವೆಲ್ ಬಾಯ್ಸ್ ಈ ಕಾರ್ಯಕ್ರಮದಲ್ಲಿ ಹಾಜರಾಗಿರ್ತಾರೆ. ಅವರಿಗೆ ಜೋರಾದ ಚಪ್ಪಾಳೆ ಮೂಲಕ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಅದೇ ರೀತಿ ಕಾರ್ಯಕ್ರಮಕ್ಕೆ ಯಾರಾದ್ರೂ ನೇಮ್ ಮಿಸ್ ಆಗಿದ್ರೆ ಸಾರಿ. ಕಾರ್ಯಕ್ರಮಕ್ಕೆ ಹಾಜರಾಗಿರುವಂತಹ ಎಲ್ಲಾ ಗಣ್ಯರಿಗೂ ಹಾಗೂ ಇಲ್ಲಿ ನೆರೆದಿರುವಂತಹ ಎಲ್ಲಾ ಸಾರ್ವಜನಿಕರಿಗೂ ಕೂಡ ನಾನು ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಅದೇ ರೀತಿ ಬೇರೆ ಊರುಗಳಿಂದ ಬಂದಂತಹ ಜನರು ಕವಾಳಿಯನ್ನ ಆನಂದಿಸಿ ಭಾಷಣ ತಗೊಳ್ಳಕ್ಕೆ ಬಂದಂತಹ ಎಲ್ಲರಿಗೂ ಕೂಡ ನಾನು ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಅದೇ ರೀತಿ ಇಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ಪಾತ್ಪಾಳ್ಯ ಪೊಲೀಸ್ ಠಾಣೆಯ ಸಿಬ್ಬಂದಿ ವರ್ಗದವರು ಹಾಜರಿರ್ತಾರೆ. ಅವ್ರಿಗೂ ಕೂಡ ಜೋರಾದ ಚಪ್ಪಾಳೆ ಮೂಲಕ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಅದೇ ರೀತಿ ಪತ್ರಕರ್ತರ ಮಿತ್ರರು ಚಿಕ್ಕಬಳ್ಳಾಪುರದಿಂದ ಆಗಮಿಸಿರ್ತಾರೆ. ಅವ್ರಿಗೂ ಕೂಡ ನಾನು ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಈಗ ನೀವು ವೇಟ್ ಮಾಡ್ತಾ ಇದ್ದೀವಿ, ನಾವು ವೇಟ್ ಮಾಡ್ತಾ ಇದ್ದೀವಿ. ಕಾರ್ಯಕ್ರಮದ ಮುಂದಿನ ಘಟ್ಟ ಮುಖ್ಯ ಅತಿಥಿಗಳ ಭಾಷಣ. ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಹಾಜರಾಗಿರುವಂತಹ ಡಾಕ್ಟರ್ CK ಮೌಲಾ ಶರೀಫ್ ಅಣ್ಣನವರು, ವಕೀಲರು, ಭಾರತದ ಸರ್ವೋಚ್ಚ ನ್ಯಾಯಾಲಯ. ಇವರಿಗೆ ನಾನು ಮೈಕ್ ಅನ್ನು ಹ್ಯಾಂಡ್ ಓವರ್ ಮಾಡ್ತಾ ಇದ್ದೀನಿ.
बिस्मिल्लाहिर्रहमानिर्रहीम। अल्लाह ताला का बहुत बड़ा शुक्र है, कर्म है, एहसान है। जितने भी लोग आज हमारे गांव में जुलपड़ जो प्रोग्राम कर रहे हैं, ये प्रोग्राम के पीछे जो हमारे यंगस्टर्स जितने भी हमारे भाइयाँ जो काम किए हैं, सबसे पहले मैं अल्लाह ताला से ये दुआ करता हूँ, इनका काम आने सालों से अगले साल तक कंटिन्यू रहना बोल के मैं अल्लाह ताला से बहुत बड़ा दुआ करता हूँ। उम्मीद है खवाली प्रोग्राम करना बोल को हमारे पास पूरे लोग आए थे। सभी प्रोग्राम चलती हैं हमारे गाँव में, हमारा भी एक अच्छा प्रोग्राम करना बोल। अल्लाह ताला ने किसको चाह लिया उसको इधर बुला लिया, जिसको नहीं चाहा घर में कम्बल डाल को सुला डालता। दुनिया का दस्तूर है, दुनिया में आए हैं जो अच्छे कामों के पीछे जाना हमारा काम है। काम लेना किसके पास लेना, अल्लाह जो बोलता वो करते, वो हमारा काम है। जो ये प्रोग्राम में आए हैं, हमारा गाँव राइट राउंड जो पहाड़ा रहती, बीच में छोटा गाँव है, हैंग के आदमी पूरा इंडिया में क्या बाहर मुल्क में किस वास्ते अगर बोले तो गरीबी रहेंगे, लेकिन ईमानदारी भी ऐसी है, वो गुण जुलपड़ा बोलने के वास्ते मैं ये करना चाहता हूँ। ఇక్కడ చాలా మంది చెల్లిండారు, ఉర్దూలో మాట్లాడితే బుద్ధ బసవಣ್ಣ అంబేద్కర్ మళ్ళీ తిట్టుకుంటారు. ఏమి ఇప్పుడు మా జూల్పాడంలో ఈ కవాలి కార్యక్రమం చేసేదానికి పోతూ ఉన్నారు. ఆ దేవుడు మీకు అష్ట ఐశ్వర్యం ఆరోగ్య భాగ్యాలు ఇస్తూ అందరూ కుల మతాలకు అతీతంగా ఇలాంటి మంచి కార్యక్రమాలు ఆ బుద్ధుని ఆశీస్సులతో, అంబేద్కర్ ఆశీస్సులతో, బసవಣ್ణ ఆశీస్సులతో, ఆ టీపు సుల్తాన్ ఆశీస్సులతో ఎప్పుడు జరగాలని కోరుకుంటూ నేను ఎక్కువ మాట్లాడడానికి పోను, ఎందుకంటే కార్యక్రమం చూసేదానికి చాలా మంది వెయిట్ చేస్తూ ఉంటారు, పాడడానికి వీళ్ళు రెడీగా ఉంటారు. ఈ మధ్యలో నేను మాట్లాడితే లేట్ అయిపోతుంది. అలా ఇక్కడ వచ్చిండే కవాలి వాళ్ళకి నేను ಕಾರ್ಯಕ್ರಮలో చూసిండి, ನಿತ್ಯ ದೇವಸ್ಥಾನದಲ್ಲಿ ಪ್ರಸಾದ ಮಾಡುವಂಥ ಒಂದು ಹಾಡು ಬಹಳ ಚೆನ್ನಾಗಿ ಹಾಡ್ತಾಳೆ ಈ ಹುಡುಗಿ. ಹಲೋ, ನಿತ್ಯ ಪ್ರಸಾದ ಗದಲ ನಿತ್ಯ ದೇವಸ್ಥಾನದಲ್ಲಿ ಪ್ರಸಾದ ಏನು ಈ ಕಾರ್ಯಕ್ರಮ ನಮ್ಮ ಯಂಗ್ಸ್ಟರ್ ಹುಡುಗರು ಮಾಡಿದ್ದಾರೆ. ನಿಮಗೆ ಅಲ್ಲ ಆಶೀರ್ವಾದ, ಅಂಬೇಡ್ಕರ್ ಆಶೀರ್ವಾದ, ಬುದ್ಧ ಬಸವಣ್ಣನ ಆಶೀರ್ವಾದ ತಪ್ಪದೇ ಇರುತ್ತೆ ಅಂತ ಹೇಳ್ತಾ ಹೆಚ್ಚಿನ ಸಮಯ ತಗೊಳ್ಳೋ ಅವಶ್ಯಕತೆ ಇಲ್ಲ. ನಿಮ್ಮೆಲ್ಲರಿಗೂ ಆ ದೇವರೆಲ್ಲ ಕೊಟ್ಟು ಕಾಪಾಡಲಿ. ఈ జూలిపాళ్ల కర్మದಲ್ಲಿ ఏదే కార్యక్రమం ಮಾಡಿದ್ರು, ఏవి కార్యక్రమాలు చేసినా కుల మతాలకు అతీతంగా మందరి సహకారం ఉంటుందని కోరుకోవడానికి ఇష్టపడతాను. కార్యక్రమంలో భాగంగా వచ్చిన అందరూ ముగ్గురు చైర్మన్లు ఈడే ఉన్నారు. మీ పవన్ కళ్యాణ్ చైర్మన్ ఈడే ఉన్నాడు, ప్రశాంత్ చైర్మన్ ఈడే ఉన్నాడు, మా కృష్ణమూర్తి అన్న ఈడే ఉన్నాడు, మెంబర్ అందరూ ఈడే ఉన్నారు. వీళ్ళందరి సహకారం ఉంటుంది, దాని చెప్తూ నాకు ఏదో చిన్న సహకారం ఉంటుందని కోరుకుంటూ ఈ కార్యక్రమంలో యశస్సు కావాలని కోరుకుంటూ ఆ దేవుడు ఈ కవాలి కార్యక్రమం 18 వరకు ముఖ్యంగా పోలీసు వాళ్ళకి డాక్టర్ సికే మౌలా షరీఫ్ ఫౌండేషన్ నుంచి నేను మీకు చాలా కృతజ్ఞతలు చెప్పేదానికి ఇష్టపడతాను. ఏ కార్యక్రమాలు చేసినా మా ఊళ్ళో గలాట్లు కానీ ఇంకోటి కానీ ఏమీ రాదు. దానికి ఏమైనా వస్తే సంపూర్ణ జవాబుదారంగా మనమే ఉంటాము. 18 వరకు ఏం టైమింగ్ ఉందో మీ సహకారం ఉండాలని కోరుకుంటూ మీకు ఆ దేవుడు మంచి చేయాలని కోరుకుంటూ నా మాట ముగిస్తాను. జై హింద్, జై కర్ణాటక. ಇದೀಗ ನಿತ್ಯೋತ್ಸವ ಮಾಡಿಸ್ಲಾಗೋದು ಕೇಳಿಸ್ಕೊಂಡು